ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಗಾಂಜಾ ನಶೆಯ ಕಂಟಕ ಕಾಡ್ತಾ ಇದ್ದು, ಗಾಂಜಾ ಘಾಟು ಹಳ್ಳಿಯಿಂದ ಹಿಡಿದು ನಗರದ ಸಂದಿಗೊಂದಿಗಳಲ್ಲೂ ಯುವಕರಿಗೆ ಸಿಗುವಂತಾಗಿದೆ ಅನ್ನೋ ಆರೋಪಗಳಿವೆ. ಹೆಚ್ಚಾಗಿ ಹದಿಹರೆಯದ ಯುವಕ ಯುವತಿಯರೇ ಗಾಂಜಾ ಚಟಕ್ಕೆ ಬಿದ್ದು ತಮ್ಮ ಜೀವನ ಹಾಳು ಮಾಡಿಕೊಳ್ತಾ ಇದ್ದಾರೆ. ಸಾಮಾಜಿಕ ಆರೋಗ್ಯ ಕಾಪಾಡೋ ದೃಷ್ಟಿಯಿಂದ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಸಂಸದ ಡಾಕ್ಟರ್ ಕೆ ಸುಧಾಕರ್ ಈಗಾಗಲೇ ಗಾಂಜಾ ಪೆಡ್ಲರ್ಗಳ ವಿರುದ್ಧ ಧ್ವನಿ ಎತ್ತಿ ಸರ್ಕಾರ ಮತ್ತು ಕಾನೂನು ವ್ಯವಸ್ಥೆ ಬಗ್ಗೆ ಟೀಕೆ ಮಾಡಿ ಆಕ್ರೋಶ ಹೊರಹಾಕಿದ್ದಾರೆ. ಡ್ರಗ್ಸ್ ಮಾಫಿಯಾ ಕಂಡ್ ಕಡೆ ಇವತ್ತು ಗಾಂಜಾ ಸೇವನೆ ಎಲ್ಲ ಕುಮ್ಮಕ್ಕಾಗಿದ್ದಾರೆ. ಪೊಲೀಸ್ನವ್ರು ಕುಮ್ಮಕ್ಕಾಗಿದ್ದಾರೆ, ಅಧಿಕಾರಿಗಳು ಕುಮ್ಮಕ್ಕಾಗಿದ್ದಾರೆ, ಎಕ್ಸೈಸ್ ಡಿಪಾರ್ಟ್ಮೆಂಟ್ ಕುಮ್ಮಕ್ಕಾಗಿದೆ. ನೀವೇ ಒಂದು ಕಡೆ ನಾವು ಅಕ್ಕಿ ಕೊಡ್ತೀವಿ ಉಚಿತವಾಗಿ, ಇನ್ನೊಂದು ಕಡೆ ವಿಷ ಕೊಡುವಂಥ ಕೆಲಸ ನಾವೇ ಮಾಡ್ತಾಯಿದ್ದೀವಿ. ಇದು ನಿಮಗೆ ಕಾಣಿಸ್ತಾ ಇಲ್ವಾ? ಎಷ್ಟು ಸಾವುಗಳಾಗ್ತಾಯಿದೆ ನೋಡಿ. ಆಸ್ಪತ್ರೆಗಳಿಂದ ನೀವು ದಾಖಲೆ ತರಿಸ್ಕೊಳ್ಳಿ, ಎಷ್ಟು ಜನ ಲಿವರ್ ಸಿರೋಸಿಸಿಂದ ಸಾಯ್ತಾ ಇದ್ದಾರೆ. ಮಲ್ಟಿ ಆರ್ಗನ್ ಫೇಲ್ಯೂರ್ ಎಷ್ಟು ಜನಕ್ಕೆ ಯುವಕರಿಗೆ ಆಗ್ತಾಯಿದೆ. ಯಾಕೆ ಆಗ್ತಾಯಿದೆ? ಇಂಥ ಒಂದು ವಿಷಯವನ್ನು ಗಂಭೀರವಾಗಿ ಪರಿಗಣಿಸಿ ಅದಕ್ಕೆ ಪರಿಹಾರ ಕೊಡದೇ ಇದ್ದರೆ ಸರ್ಕಾರ, ನೀವು 5 ಯೋಜನೆ 10 ಯೋಜನೆ ಕೊಡೋದ್ರಿಂದ ಏನು ಪ್ರಯೋಜನ ಇಲ್ಲ. ದಯವಿಟ್ಟು ಸರ್ಕಾರಕ್ಕೆ ನಾನು ಕಿವಿ ಮಾತು ಹೇಳ್ತೀನಿ, ಇದೆಲ್ಲವನ್ನು ಕೂಡ ರೂಟಲ್ಲೇ ನೀವು ಆ ಪ್ರಾಬ್ಲಮನ್ನು ಬಗೆಹರಿಸಬೇಕು. ನೀವು ಇಡೀ ರಾಜ್ಯದಲ್ಲಿ, ನಾನು ಉತ್ತರ ಕರ್ನಾಟಕದಲ್ಲಿ ನೋಡಿದ್ದೀನಿ, ಇನ್ನೂ ಜಾಸ್ತಿ ಮದ್ಯಪಾನಕ್ಕೆ ಬಲಿ ಆಗ್ತಾ ಇರತಕ್ಕಂಥ ಜನಸಂಖ್ಯೆ. ಈ ಜಿಲ್ಲೆಯಲ್ಲಾದರೂ ನೀವು ಕ್ರಮಗಳನ್ನು ತಗೊಳ್ಳಿ. ಜಾಸ್ತಿ ಗಾಂಜಾ ಆಗಿದೆಯಂತೆ, ಗಾಂಜಾ ಅವಳಿ ಜಾಸ್ತಿ ಆಗಿದೆಯಂತೆ, ಮಾದಕ ವಸ್ತುಗಳು ಇದರ ವ್ಯಸನಿಗಳು ಕೂಡ ಹೆಚ್ಚಾಗಿದ್ದಾರೆ. ಇಂಥವ್ರನ್ನೆಲ್ಲ ಕೂಡ ನೀವು ಗಂಭೀರವಾಗಿ ತೆಗೆದುಕೊಂಡು ಇಂಥ ಒಂದು ಅವ್ರ ಮೇಲೆ ಕ್ರಮಗಳನ್ನು ತೆಗೆದುಕೊಳ್ಳೋದ್ರ ಮೂಲಕ. ಇದೇ ವೇಳೆ ಯುವಕರನ್ನ ವಿದ್ಯಾರ್ಥಿಗಳನ್ನ ಗಾಂಜಾ ದಂಧೆಕೋರರಿಂದ ರಕ್ಷಣೆ ಮಾಡೋಕೆ ಅಂತ ಧ್ವನಿ ಎತ್ತಿರೋ ಚಿಕ್ಕಬಳ್ಳಾಪುರ ಶಾಸಕ ಪ್ರದೀಪ್ ಈಶ್ವರ್ ಒಂದು ರೀತಿಯ ಡೆಡ್ಲಿ ವಾರ್ನಿಂಗ್ ಅನ್ನೇ ಕೊಟ್ಟಿದ್ದಾರೆ. ಈಗಾಗಲೇ ಚಿಕ್ಕಬಳ್ಳಾಪುರ ಪೊಲೀಸರು ಗಾಂಜಾ ಪೆಡ್ಲರ್ಗಳನ್ನು ಗುರುತಿಸಲಾಗಿದ್ದು, ಅಂಥವ್ರನ್ನ ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ. ಎಲ್ಲೇ ಅಡಗಿದ್ರೂ ಸಹ ಅವರನ್ನು ಕಾನೂನು ರೀತಿಯಲ್ಲಿ ಶಿಕ್ಷಿಸಲಾಗುವುದು ಅಂತ ಹೇಳಿದ್ದಾರೆ. ಇಲ್ಲ ಇದು ನೋಡಿ, ಒಂದು ಏನಾಗ್ತಿತ್ತು ಬ್ರದರ್, ಮೊದಲಿಂದ ಇಂಟೆನ್ಸಿಟಿ ಇದ್ರದ್ದು ಜಾಸ್ತಿ ಇತ್ತು ಚಿಕ್ಕಬಳ್ಳಾಪುರದಲ್ಲಿ. ನಾವೀಗ ಕಡಿವಾಣ ಹಾಕಿದ್ದೀವಿ. ನಿಮಗೆ ಗೊತ್ತೋ ಇಲ್ವೋ, ನಂಜುಂಡಪ್ಪನವ್ರು ಸಬ್ ಇನ್ಸ್ಪೆಕ್ಟರ್ ಆದಾಗ ನಾವು ಕನಿಷ್ಠ ಒಂದು 200 ಜನ ಯುವಕರನ್ನ ಟೌನಲ್ಲಿ ಕರೆದು ವಾರ್ನ್ ಮಾಡಿರ್ತೀವಿ. ಆದರೆ ಅವ್ರ ಕುಟುಂಬ, ಆ ಮಕ್ಕಳ ಹೆಸರು ಮೀಡಿಯಾಗೆ ಬಂದರೆ, ಆ ಮಕ್ಕಳ ಹೆಸರು ಬಹಿರಂಗ ಆದರೆ ಅವ್ರ ಕುಟುಂಬ ಮರ್ಯಾದೆ ಹೋಗುತ್ತೆ, ಆ ಹುಡುಗನ ಫ್ಯೂಚರ್ಗಳು ಹೋಗುತ್ತೆ ಅಂತ ಒಂದು 200 ಜನನ ಕರೆದು ವಾರ್ನ್ ಮಾಡಿ ಅಂಡರ್ಟೇಕಿಂಗ್ ತೊಗೊಂಡು ಇದನ್ನು ಸೈಲೆಂಟಾಗಿ ಮಾಡಿದ್ದೀವಿ. ಯಾಕೆಂದರೆ ಈಗ ಆ ವಿಚಾರದಲ್ಲಿ ಯಾರನ್ನೋ ಒಬ್ಬರು ನಾವು ಕಸ್ಟಡಿಗೆ ತೊಗೊಂಡಾಗ, ಒಂದು ಇಂಜಿನಿಯರಿಂಗ್ ಓದೋ ಹುಡುಗ, ಒಂದು ಮೆಡಿಕಲ್ ಓದೋ ಹುಡುಗ, ಒಂದು ಅಲ್ಲೆಲ್ಲೋ ಡಿಗ್ರಿ ಓದೋ ಹುಡುಗ, ಇಂಥ ಕೇಸಲ್ಲಿ ಸಿಕ್ಕಿದಾಗ ಕೆಲವ್ರನ್ನ ಸ್ಟೇಷನ್ಗೆ ಕರೆದು ಅದನ್ನು ಬುದ್ಧಿ ಮಾತೇಳಿ ಅವ್ರ ಅಪ್ಪ ಅಮ್ಮನ ಕರೆಸಿ 100ಕ್ಕೂ ಹೆಚ್ಚು ಜನರ ಹತ್ರ ಅಂಡರ್ಟೇಕಿಂಗ್ ತೊಗೊಂಡಿರೋದು ಇದಿದೆ. ಯಾಕೆಂದರೆ ಆ ವಿದ್ಯಾರ್ಥಿಗಳು ಏನಾದರೂ ಮೀಡಿಯಾದಲ್ಲಿ ಅವ್ರ ಮೇಲೆ ಒಂದು ತಪ್ಪು ಅಭಿಪ್ರಾಯ ಬಂದರೆ ಅವ್ರ ಕೆರಿಯರ್ ಹಾಳಾಗುತ್ತೆ ಅಂತ. ಆದರೂ ಕಂಟ್ರೋಲ್ ಮಾಡ್ತಾ ಇದ್ದೀವಿ ನಾವೆಲ್ಲ. ಏನಾಗ್ತಿದೆ, ಇದು ಒಂದು ದಿನದಲ್ಲಿ ಆಗೋ ಕೆಲಸ ಅಲ್ಲ. ಒಂದು ದಿನದಲ್ಲಿ ನೀವು ನಂಬ್ತಿರಲ್ಲ, ನಾನು ನಂಜುಂಡಪ್ಪ ಅವ್ರನ್ನ ತಂದಿದ್ದೆ ಆ ಕಾರಣಕ್ಕೆ. ನಿಮ್ಗೆ ಗೊತ್ತು ಅವ್ರ ಹೆಸರೇ ನಿಜಾಯಿತಿ ನಂಜುಂಡಪ್ಪ ಅಂತ. ನೀವು ಅವ್ರು ಸಿಕ್ಕಿದಾಗ ಕೇಳಿ ಎಷ್ಟು ಕೇಸಸ್. ಯಾಕೆಂದರೆ ಆ ಮಕ್ಕಳ ಭವಿಷ್ಯದ ಹಿತದೃಷ್ಟಿಯಿಂದ ಅವ್ರ ಹೆಸರು ಡಿಸ್ಕ್ಲೋಸ್ ಮಾಡ್ತಿಲ್ಲ, ಆದರೂ ಕಂಟ್ರೋಲ್ ಮಾಡ್ತೀವಿ. ಕಂಟ್ರೋಲ್ ಮಾಡ್ತೀವಿ. ನಾನು ಇದು ಏನು ಅಂದರೆ, ಇದೆಲ್ಲ ಈಗ ಯಾವ್ಯಾವ ಸ್ಪಾಟ್ಸ್ ಇದೆ ಎಲ್ಲ ಐಡೆಂಟಿಫೈ ಮಾಡಿಸ್ತಿದ್ವಿ. ಇದನ್ನು ಬಹಿರಂಗವಾಗಿ ಹೇಳಿದ್ರೆ ಅಲರ್ಟ್ ಆಗ್ತಾರೆ, ಬಟ್ ಹಿಡಿತೀವಿ. ಈಗ ಅಮರ್ ಸರು ತುಂಬ ಅದ್ಭುತವಾದ ಕೆಲಸ ಮಾಡ್ತಿದ್ದಾರೆ. ನಾನು ಯಾಕೆ ಇದು ಹೇಳ್ತಿದ್ದೀನಿ ಅಂದರೆ, ಈಗ ನಾವೇನು ಕ್ರಮ ತಗೊತೀವಿ ಅಂತ ನಾನು ಏನು ಮಾತಾಡಿದ್ರು ಅದು ಇನ್ಫಾರ್ಮೇಷನ್ ಇದಾಗುತ್ತೆ. ಎಲ್ಲೆಲ್ಲಿ ಪೆಡ್ಲರ್ಗಳಿದ್ದಾರೆ ಅವ್ರನ್ನೆಲ್ಲ ಐಡೆಂಟಿಫೈ ಮಾಡಿದ್ದೀವಿ. ಪೆಡ್ಲರ್ಗಳಿಗಂತೂ ನಾನು ಹೇಳ್ತಾ ಇದ್ದೀನಿ, ಎಚ್ಚರಿಕೆ ಕೊಡ್ತಾ ಇದ್ದೀನಿ. ನಾವು ಹಿಡಿತೀವಿ, ಸೆಕ್ಷನ್ಗಳು ಹಾಕಿದ್ರೆ ಮಾತ್ರ ಒಬ್ಬೊಬ್ಬನಿಗೆ 2-3 ವರ್ಷ ಬೇಲ್ ಸಿಗಲ್ಲ. ಪೆಡ್ಲರ್ಗಳಿಗಂತೂ ನಾನು ಹೇಳ್ತಾ ಇದ್ದೀನಿ, ಎಚ್ಚರಿಕೆ ಕೊಡ್ತಾ ಇದ್ದೀನಿ. ನಾವು ಹಿಡಿತೀವಿ, ಸೆಕ್ಷನ್ಗಳು ಹಾಕಿದ್ರೆ ಮಾತ್ರ ಒಬ್ಬೊಬ್ಬನಿಗೆ 2-3 ವರ್ಷ ಬೇಲ್ ಸಿಗಲ್ಲ. ಪೆಡ್ಲರ್ಗಳಿಗೆ ಇನ್ನೊಂದು ಸಲ ಹೇಳ್ತಿದ್ದೀನಿ, ನಮಗೆ ನೀವು ಸಿಗಾಕ್ಕೊಂಡ್ರೆ ಹಾಕೋ ಸೆಕ್ಷನ್ಸ್ ಹೆಂಗಿರುತ್ತೆ ಅಂದರೆ, ಕನಿಷ್ಠ 2-3 ವರ್ಷ ಯಾವನೂ ಆಚೆ ಬರಲ್ಲ. ಆಗ್ತಿದೆ. ಈಗ ಏನಾಗ್ತಿದೆ ಬ್ರದರ್, ಕಂಪ್ಯಾರಿಟಿವ್ಲಿ ವಿ ಹ್ಯಾವ್ ರೆಡ್ಯೂಸ್ಡ್ ಇಟ್. ಈಗ ನಾನು ಹೇಳಿದ್ನಲ್ಲ, ಆಗಬಾರ್ದು ಅಂತಲೇ ಈಗ ನನಗೇನು, ಈಗ
ಈಗ ಯಾರ್ಯಾರು ಸಿಗಾಕೊಂತಾರೋ ತೆಗೆದು ಅವ್ರ ಹೆಸರು ಡಿಸ್ಕ್ಲೋಸ್ ಮಾಡಿಬಿಟ್ಟು ಅವ್ರ ಲೈಫ್ ಹಾಳು ಮಾಡೋಕ್ಕಾಗಲ್ವೇ? ನಾನು ಸ್ಟೂಡೆಂಟ್ಸ್ ಮಾತು ಹೇಳ್ತಾ ಇದ್ದೀನಿ, ನಾನು ಪೆಡ್ಲರ್ಗಳಿಗೆ ಮಾತು ಹೇಳಲ್ಲ, ಅವನ್ನಂತೂ ಬೀದಿಗೆ ಹೇಳುತ್ತಿರ್ತೀವಿ. ಪೆಡ್ಲರ್ಗಳು ದಯವಿಟ್ಟು ಪೆಡ್ಲರ್ಗಳು ಯಾರಾದರೂ ನಿಮಗೂ ಮಾಹಿತಿ ಇದ್ದರೆ ನಮ್ಮ ಅಮರ್ ಅವ್ರಿಗೆ ಕೊಡಿ, ಕಾನ್ಫಿಡೆನ್ಷಿಯಲಾಗಿ ಕೊಡಿ, ನಾವು ಹಿಡಿತೀವಿ. ಯಾಕೆಂದರೆ ಸುಮ್ಮನೆ ಅದು ಸುದ್ದಿ ಮಾಡೋದಕ್ಕಿಂತ ಕ್ರಮ ತಗೋಬೇಕಾಗುತ್ತೆ. ಒಟ್ಟಾರೆ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಗಾಂಜಾ ಗಮಲು ಜೋರಾಗಿದ್ದು, ಸಂಸದ ಸುಧಾಕರ್ ಮತ್ತು ಶಾಸಕ ಪ್ರದೀಪ್ ಈಶ್ವರ್ ಗಾಂಜಾ ಪೆಡ್ಲರ್ಗಳ ಹಾವಳಿಯನ್ನ ಬೇರು ಸಮೇತ ಕಿತ್ತು ಹಾಕೋ ಕೆಲಸಕ್ಕೆ ಮುಂದಾಗಿದ್ದಾರೆ. ಇನ್ನು ಪೊಲೀಸರು ಕೂಡ ಗಾಂಜಾ ಮಾರಾಟಗಾರರನ್ನ ಯುವಕರನ್ನ ಕರೆತಂದು ವಿಚಾರಣೆ ನಡೆಸ್ತಾ ಇದ್ದು, ಪೆಡ್ಲರ್ಗಳ ಮಾಹಿತಿ ಕಲೆ ಹಾಕೋ ಕೆಲಸ ಮಾಡ್ತಿದ್ದಾರೆ. ಗಾಂಜಾ ಪೆಡ್ಲರ್ಗಳ ಮೇಲೆ ಹದ್ದಿನ ಕಣ್ಣಿಟ್ಟಿದ್ದಾರೆ. ಕ್ಯಾಮರಾಮನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.